ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಬಂಪರ್ ಕೊಡುಗೆ. ಬದಲಾಗ್ತಿದೆ ನಿಮ್ಮ ಹಣೆ ಬರಹ. ಮೇ ತಿಂಗಳಲ್ಲಿ ಮಿಥುನ ರಾಶಿಯವರು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನ ಮಾಡಲೇಬಾರದು. ದ್ವಂದ್ವ ಮನಸ್ಸಿನ ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಸಿಗಲಿದೆ ಸ್ಪಷ್ಟ ನಿರ್ಧಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ. 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೆಲ್ಲ ಫಲಗಳನ್ನ ನೀವು ನೋಡ್ಬೋದು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಗ್ರಹ 12ರಲ್ಲಿ ಸಂಚಾರ ಮಾಡ್ತಿರ್ತಾನೆ. ಸೊ ಈ ತಿಂಗಳ 23ನೇ ತಾರೀಕು ನಂತರ ಅಷ್ಟೇ ನಿಮ್ಮ ರಾಶಿಗೆ ಬರ್ತಾನೆ. ಅಲ್ಲಿವರೆಗೂ ನಿಮ್ಮ 12ರಲ್ಲಿ ನಿಮ್ಮ ರಾಶ್ಯಾಧಿಪತಿ ಸಂಚಾರ ಮಾಡ್ತಿರ್ತಾನೆ. ಸೊ ಇದರಿಂದ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಸೂರ್ಯನು ಕೂಡ ನಿಮಗೆ 14ನೇ ತಾರೀಕಿನ ನಂತರ ನಿಮ್ಮ 12ನೇ ಮನೆಗೆ ಬರ್ತಾನೆ. 11ನೇ ಮನೇಲಿದ್ದು ಏನೆಲ್ಲ ಲಾಭಗಳನ್ನ ಕೊಡ್ತಾ ಇದ್ನೋ ಅದೇ ರೀತಿ 14ನೇ ತಾರೀಕಿನ ನಂತರ ನಿಮ್ಮ 12ನೇ ಮನೆಗೆ ಕೂಡ ಬರ್ತಾನೆ. ಯಾರು ತುಂಬ ಜಾಗೃತಿಯಾಗಿರಬೇಕು, ಏನಕ್ಕೋಸ್ಕರ ಜಾಗೃತಿಯಾಗಿರಬೇಕು ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಯಾರೆಲ್ಲ ರಾಜಕಾರಣಿಗಳಿದ್ದೀರಾ, ಅಥವಾ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಕೆಲಸಗಳು ಮಾಡ್ತಿರೋರು ಖಂಡಿತವಾಗ್ಲೂ ಜಾಗ್ರತೆ ಆಗಿರಬೇಕಾಗತ್ತೆ. ನೀವೇನಾದರೂ ಕೆಲಸಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ಅಥವಾ ಇಲೀಗಲಾಗಿ ಏನಾದರೂ ಹಣ ತೊಗೊತಾ ಇದ್ದರೆ ಖಂಡಿತವಾಗ್ಲೂ ಅದು ಮೇಲಧಿಕಾರಿಗಳಿಗೆ ಗೊತ್ತಾಗುವಂಥ ಒಂದು ಸಮಯ ಬಂದಿದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ತುಂಬಾ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಕೆಲಸಗಳನ್ನ ಪೆಂಡಿಂಗ್ ಉಳಿಸ್ಕೊಳ್ಳೋದಾಗಲಿ ಅಥವಾ ಇಲೀಗಲಾಗಿ ಯಾವುದಾದ್ರೂ ಕೆಲಸಗಳನ್ನ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಒಂದು ಕೆಲಸಕ್ಕೆ ಕುತ್ತು ಬರುವಂಥ ಸಾಧ್ಯತೆ, ನಿಮ್ಮ ಘನತೆಗೆ ಕೂಡ ಕುತ್ತು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಇನ್ನು ಬುಧ ನಿಮಗೆ 12ನೇ ಮನೆಯಲ್ಲಿ ಸಂಚಾರ ಮಾಡೋವರೆಗೂ ಕೂಡ ಮಾನಸಿಕವಾದ ನೆಮ್ಮದಿ ಸ್ವಲ್ಪ ಹಾಳು ಮಾಡ್ಕೊತೀರಾ. ಅದರಲ್ಲೂ ನೀವೇನೇ ಕೆಲಸಕ್ಕೆ ಕೈ ಇಡೋಕ್ಕೆ ಹೋದರೂ ಕೂಡ ಆ ಕೆಲಸದಲ್ಲಿ ಸ್ವಲ್ಪ ಡಿಲೇ ಆಗೋದು, ನಿಧಾನ ಆಗೋದು, ಅಥವಾ ಇವತ್ತು ಆಗಲೇ ಬಿಡ್ತು ಇನ್ನೇನು ಕೈಗೆ ಸಿಕ್ತು ಅನ್ನೋವಂಥದ್ದು ಕೈ ತಪ್ಪಿ ಹೋಗುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಅದು ಯಾವುದಕ್ಕೂ ನೀವು ಧೃತಿಗೆಡೋದು ಬೇಡ. ಯಾಕೆ ಅಂತಂದರೆ 23ನೇ ತಾರೀಕು ನಂತರ ಬುಧ ನಿಮ್ಮ ರಾಶಿಗೆ ಬರ್ತಾನೆ, ದಿಗ್ಬಲ ತೊಗೊತಾನೆ. ಸೊ ಹಾಗಾಗಿ ಆ 23ನೇ ತಾರೀಕಿನ ನಂತರ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಜೊತೆಗೆ ನಿಮಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆಂಟ್ ಬರುತ್ತೆ. ಈ ಕೆಲಸ ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋಂಥ ಧೈರ್ಯ ಕೂಡ ಬರುತ್ತೆ. ನೀವು ಆಲ್ರೆಡಿ 12ನೇ ಮನೇಲಿ ಬುಧ ಇದ್ದಾಗ ಕಾದು 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 ಆ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಹೊರಟೋಗಿರುತ್ತೆ. ಬುಧ ನಿಮ್ಮ ರಾಶಿಗೆ ಬಂದಿದ ತಕ್ಷಣ ಏನಾಗುತ್ತೆ, ಅಪ್ಪ ನನಗೆ ಈ ಕೆಲಸ ನಾನು ಅದು ಮಾಡೋದೇ ಇಲ್ಲಪ್ಪ, ಅವ್ರು ಯಾರನ್ನೋ ಕಾಯಬೇಕು, ಇವ್ರು ಯಾರನ್ನೋ ಕಾಲಿಡಿಬೇಕು, ನಂಗೆ ಆ ಕೆಲಸನೇ ಬೇಡ ಅಂತ ಅನ್ನಿಸ್ಬಿಟ್ಟಿರುತ್ತೆ. ಆದರೆ ಆ ಕೆಲಸಗಳೆಲ್ಲನೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಸರಾಗವಾಗಿ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಮುಖ್ಯವಾಗಿರುವಂಥ ಏನಾದರೂ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದರೆ, ಅಥವಾ ಬಿಸ್ನೆಸ್ ಬಗ್ಗೆ ಯಾರ ಹತ್ರ ಆದರೂ ಮಾತಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಪ್ರಮುಖವಾದ ಕೆಲಸಗಳಿದ್ದರೆ ಅದನ್ನು ನೀವು 23ನೇ ತಾರೀಕು ನಂತರ ಮಾಡ್ಕೊಳ್ಳಿ. ಖಂಡಿತ ಅದರಲ್ಲಿ ನೀವು ಸಕ್ಸಸ್ನ ನೋಡಬಹುದು. ಇನ್ನು ಗುರು ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಏನಾದರೂ ಒಂದು ದುಃಖ ಅನ್ನೋದು ಇದ್ದೇ ಇರುತ್ತೆ. ಇಂಥದ್ದೇ ದುಃಖ ಅಂತ ಹೇಳೋಕ್ಕೆ ಬರೋದಿಲ್ಲ, ಅದೆಲ್ಲ ತುಂಬ ಮೇಜರ್ ಆಗಿರಲ್ಲ. ಯಾಕಂದರೆ ಗುರು ಯಾರಿಗೂ ಕೂಡ ಕೆಟ್ಟದನ್ನು ಮಾಡದೇ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಎಲ್ಲ ಇದೆ, ಆದರೆ ಏನೋ ಸಂಕಟ, ಏನೋ ನೋವು ಅನ್ನೋಂಥ ನೋವನ್ನು ಅನುಭವಿಸ್ತಾ ಇರ್ತೀರ.
ಆದರೆ ಶುಕ್ರನ ಒಂದು ಸಂಚಾರ ನಿಮ್ಮ ರಾಶಿನಲ್ಲೇ ನಡೀತಾ ಇರೋದ್ರಿಂದ ಏನೋ ಒಂಥರ ಕಳೆ ಬರುತ್ತೆ ನಿಮಗೆ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಚೆನ್ನಾಗಾಗುತ್ತೆ, ಪ್ರೀತಿ ವಿಶ್ವಾಸ ಚೆನ್ನಾಗಾಗುತ್ತೆ. ಯಾವಾಗಲೂ ಕಳೆಯಿಂದ ಇರಬೇಕು ಅಂತ ನಿಮ್ಗೆ ಅನ್ನಿಸುತ್ತೆ. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ಸ್ವಲ್ಪ ಹ್ಯಾಪಿಯಾಗಿ ಕಾಲ ಕಳೆಯೋಣಪ್ಪ ಅನ್ನೋಂಥ ಒಂದು ಖುಷಿ ಮೂಡ್ ಕೂಡ ನಿಮಗೆ ಬರ್ತಾ ಇರುತ್ತೆ. ಹಾಗೆ 11ನೇ ಮನೆಯಲ್ಲಿ ಕುಜನ ಒಂದು ಸಂಚಾರ ನಡೀತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಭೂಮಿಯಿಂದ ಲಾಭನ ನೀವು ನೋಡ್ಬೋದು. ಯಾಕಂದರೆ 10ನೇ ಮನೇಲಿ ಇದ್ದಂಥ ಕುಜ 11ನೇ ಮನೆಗೆ ಬರ್ತಾನೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಅಥವಾ ಏನಾದರೂ ಮನೆ ತೊಗೋಬೇಕು ಅಂತ ಪ್ಲ್ಯಾನಿಂಗ್ಸಲ್ಲಿದ್ದರೆ ಖಂಡಿತವಾಗ್ಲೂ ಇದು ಉತ್ತಮವಾದ ಸಮಯ ಆಗಿರುತ್ತೆ. ಗೌರ್ಮೆಂಟಿಂದ ಆಗುವಂಥ ಕೆಲಸಗಳು ಸ್ವಲ್ಪ ನಿಧಾನ ಆಗಬಹುದು, ಆದರೆ ಭೂಮಿಗೆ ಸಂಬಂಧಪಟ್ಟಿದ್ದು ಅಂದರೆ ನೀವು ಭೂಮಿ ತೊಗೋಬೇಕು, ಮಾರಬೇಕು ಅಥವಾ ನೀವೇನಾದರೂ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡಿಸ್ಕೋಬೇಕು, ಅದೆಲ್ಲದಕ್ಕೂ ಕೂಡ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಈ ಕೆಲಸಗಳನ್ನ ಮಾಡ್ಕೊಳ್ಳಿ, ಆ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ತಗೊಂಡಾಗ ಕೇತು ನಿಮಗೆ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಸೊ ಹಾಗಾಗಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ನಿಮ್ಮ ಸ್ನೇಹಿತರಿಂದ ಕೆಲವೊಂದು ಸಮಸ್ಯೆಗಳು ಬರಬಹುದು. ನಿಮ್ಮ ಜೊತೆಲಿ ಚೆನ್ನಾಗೇ ಇರ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಿರ್ತಾರೆ, ಆದರೆ ಹಿಂದೆನೇ ನಿಮ್ಗೆ ಏನಾದರೂ ಒಂದು ಕೃತ್ಯಗಳನ್ನ ಮಾಡ್ತಿರ್ತಾರೆ, ನಿಮ್ಗೆ ಅದು ಗೊತ್ತಾಗೋದಿಲ್ಲ. ಆದರೆ ಈ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊತೀರಾ. ಹಾಗಾಗಿ ಸ್ವಲ್ಪ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಎಷ್ಟು ಮಟ್ಟದಲ್ಲಿ ಇಟ್ಕೋಬೇಕೋ ಅಷ್ಟು ಮಟ್ಟದಲ್ಲೇ ಇಟ್ಕೊಂಡ್ರೆ ಮುಂದೆ ಏನೋ ಒಂಥರ ನೋವು ಪಡೋದನ್ನು ನೀವು ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಇನ್ನು ಶನಿಯ ಸಂಚಾರ ಅಂತ ನೋಡೋಕೆ ಬಂದಾಗ 10ನೇ ಮನೇಲಿ ಶನಿ ಕುತ್ಕೊಂಡಿದ್ದಾನೆ. ಸೊ ಹಾಗಾಗಿ ಕೆಲಸ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ. ಸ್ವಲ್ಪ ಬಾಧೆಗಳನ್ನ ಕೊಟ್ಟರು ಕೂಡ ಕೆಲಸಗಳಲ್ಲಿ ನೀವು ಖಂಡಿತವಾಗ್ಲೂ ಯಶಸ್ಸನ್ನು ನೋಡ್ಬೋದು, ಆದರೆ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ, ಅದು ಒಂದೇ ಸಮಸ್ಯೆ. ಇನ್ನು 9ನೇ ಮನೇಲಿ ರಾಹು ಕುತ್ಕೊಂಡಿದ್ದಾನೆ. ಅದೃಷ್ಟಕರವಾದ ಕೆಲವೊಂದು ಜೀವನದಲ್ಲಿ ಬದಲಾವಣೆನೂ ಕೂಡ ಕೊಡ್ತಾನೆ, ಅಥವಾ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ನಿಮಗೆ ತೊಗೊಂಬಂದು ಕೊಡ್ತಾನೆ. ಆದರೆ ತಂದೆ ಆರೋಗ್ಯಕ್ಕೆ ಅದಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಅದೊಂದು ಬಿಟ್ಟರೆ ರಾಹುವಿಂದ ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು, ಕೀರ್ತಿ ಎಲ್ಲನೂ ತೊಗೊಂಬಂದು ಕೊಡ್ತಾನೆ, ಅದೃಷ್ಟನೂ ಕೂಡ ಬದಲಾವಣೆನ ಮಾಡ್ತಾನೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ ಖಂಡಿತ ಎಜುಕೇಷನಲ್ಲಿ ಬಹಳಷ್ಟು ಮುಂದುವರಿತೀರಾ. ಜೊತೆಗೆ ಲಗ್ನದಲ್ಲೇ ಗುರುವಿನ ಸಂಚಾರ ಇರೋದ್ರಿಂದ ನಿಮಗೆ ಗುರುಬಲ ಕೂಡ ಬಂದಿದೆ. ಮನೇಲಿ ಯಾರಾದರೂ ಗಂಡು ಹೆಣ್ಣು ಹುಡುಕಾಟ ಮಾಡ್ತಾ ಇದ್ದರೆ ಅಥವಾ ಮದುವೆ ಕೆಲಸಗಳೇನಾದ್ರು ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಒಳ್ಳೆಯ ವರ ವಧು ಸಿಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದು, ಮೊದಲನೇದಾಗಿ ಮದುವೆ, ಗೃಹ ಪ್ರವೇಶ, ನಾಮಕರಣಗಳು ಈ ರೀತಿ, ಅಥವಾ ಮನೇಲಿ ಅದನ್ನು ಹೋಮ ಹವನಗಳನ್ನ ಮಾಡಿಸೋದು, ಯಾವ್ದಾದ್ರು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥ ಕೆಲಸಗಳಲ್ಲಿ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಆದರೆ ಸ್ವಲ್ಪ ದಿನಗಳು ಮಾತ್ರ, ಅಂದರೆ ನಿಮ್ಮ ರಾಶಾಧಿಪತಿ ನಿಮ್ಮ ರಾಶಿಗೆ ಬಂದಾದಮೇಲೆ ಹೊಸ ಕೆಲಸಗಳನ್ನ ಮಾಡಿಕೊಂಡ್ರೆ ನಿಮಗಿನ್ನೂ ಒಳಿತು ಜಾಸ್ತಿ ಆಗುತ್ತೆ. ಸುಮ್ಮನೆ ಹಲ್ದಾಡೋದನ್ನ ತಪ್ಪಿಸುತ್ತೆ. ಇಲ್ಲ ಅಂತಂದರೆ ಒಂದು ಕೆಲಸಕ್ಕೆ 100 ಸತಿ ಹೋಗಬೇಕಾಗಿ ಬರುತ್ತೆ. ಆ ಸಮಯ ಮುಗ್ದೋಗ್ಬಿಡ್ಲಿ, ಒಳ್ಳೆ ಸಮಯ ಬಂದಾಗ ನೀವು ಪ್ರಯತ್ನ ಪಡಿ, ಸರಾಗವಾಗಿ ಇಟ್ಟಿದ್ದ ಕೆಲಸನೆಲ್ಲ ಯಶಸ್ಸು ಸಿಗ್ತಾ ಹೋಗ್ತಾ ಇರುತ್ತೆ ನಿಮಗೆ. ಇನ್ನು ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದ್ರೆ ನೋಡಿ, 23ನೇ ತಾರೀಕುವರೆಗೂ ಕೂಡ ಬುಧ 12ರಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದು, ಅಂದರೆ ಯಾವಾಗಲೂ ಹಾಕಿ ಪರಿಸರನ ಎಷ್ಟು ಚೆನ್ನಾಗಿ ಇಟ್ಕೊತೀರೋ ಅಷ್ಟು ಒಳ್ಳೆಯದೇ ನಿಮಗೆ. ಪಕ್ಷಿಗಳಿಗೆ ಕಾಳು ಹಾಕುವಂಥದ್ದು, ಜೊತೆಗೆ ಮಂಗಳಮುಖಿಯರನ್ನ ನೋಡಿದಾಗ ಒಂದು 5 ರೂಪಾಯಿನೋ 10 ರೂಪಾಯಿನೋ ಅವರಿಗೆ ದಾನ ಮಾಡುವಂಥದ್ದು, ಹೆಸರು ಕಾಳನ್ನ ದಾನ ಮಾಡುವಂಥದ್ದು. ಸಾಧ್ಯ ಆದಷ್ಟು ಯಾವುದಾದ್ರೂ ನೀಡ್ಫುಲ್ ಪೀಪಲ್ಗೆ ಅವ್ರಿಗೆ ಅವಶ್ಯಕತೆ ಇದೆ, ನಾವು ಕೊಟ್ಟರೆ ಅವ್ರು ಅಡುಗೆ ಮಾಡ್ಕೊಂಡು ತಿಂತಾರೆ ಅನ್ನುವಂಥ ವ್ಯಕ್ತಿಗಳಿಗೆ ದಯಮಾಡಿ ನೀವು ದಾನನ ಮಾಡಿ, ಅವ್ರು ಅಡುಗೆ ಮಾಡ್ಕೊಂಡು ತಿನ್ನಲಿ. ವೆಂಕಟೇಶ್ವರನ ದೇವಸ್ಥಾನಕ್ಕೆ, ಅದರಲ್ಲೂ ಕೂಡ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಇಮಿಡಿಯೇಟಾಗಿ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ, ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಂಡು ಮನೆಗೆ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಆಗೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ತೀರಾ. ಪ್ರತಿ ದಿನಾನೂ ಕೂಡ ವಿಷ್ಣು ಸಹಸ್ರನಾಮನ ಕೇಳಿ ಅಥವಾ ಹೇಳ್ಕೊಳ್ಳಿ, ಅದು ಕೂಡ ನಿಮಗೆ ಎಲ್ಲ ರೀತಿಯಾದ ಬಲನ ಕೊಡುತ್ತೆ. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಏನಂದರೆ, ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.